ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ವೀಕ್ಲಿ ಫಾರ್ಕಾಸ್ಟ್ ವಿಡಿಯೋ. ಸೊ ವಿಡಿಯೋದಲ್ಲಿ ಏನಂತಂದ್ರೆ ನಿಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ವಾಟ್ ಆರ್ ದ ಪ್ಲಾನ್ಸ್ ಯು ಕ್ಯಾನ್ ಮೇಕ್. ಓಕೆ, ವಾಟ್ ಆರ್ ದ ಕೀ ಲೆವೆಲ್ಸ್, ಬೈಯಿಂಗ್ ಲೆವೆಲ್ ಯಾವುದು, ಸೆಲ್ಲಿಂಗ್ ಲೆವೆಲ್ ಯಾವುದು, ಯಾವ್ದ್ರ ಮೇಲೆ ನೀವು ಫೋಕಸ್ ಮಾಡ್ಬೇಕು ಅನ್ನೋದ್ರ ಒಂದು ಸ್ಮಾಲ್ ಒಂದು ಅನಾಲಿಸಿಸ್ ಮಾಡ್ಕೊಂಡ್ ಬರೋಣ. ಓಕೆ, ಅಂಡ್ ನನ್ನ ಚಾನಲ್ ಯಾರೋ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಂಗೆ ಲೈಕ್ ಕೂಡ ಮಾಡಿ. ಓಕೆ, ಶೋ ಸಮ್ ಲವ್ ಅಂಡ್ ಸಪೋರ್ಟ್. ಅಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಎಲ್ಲರೂ ದಯವಿಟ್ಟು ನನ್ನ ಲೈವ್ ಸ್ಟ್ರೀಮ್ಗೆ ಜಾಯ್ನ್ ಆಗಿ. ಮಾರ್ನಿಂಗ್ 11:30 to 2 ಅಂಡ್ ಈವ್ನಿಂಗ್ 5:30 to 7:30 ಗಂಟೆ ಸ್ಟ್ರೀಮ್ ಮಾಡ್ತೀನಿ. ಸೊ ವಾಟ್ ಎವರ್ ನಾನು ಏನೇನು ಟ್ರೇಡ್ಸ್ ತಗೊಂತೀನಲ್ಲ ಎಲ್ಲ ಕಂಪ್ಲೀಟ್ಲಿ ದಟ್ ವಿಲ್ ಬಿ ಅನಾಲಿಸಿಸ್, ಕಂಪ್ಲೀಟ್ ಅನಾಲಿಸಿಸ್ ನಾನು ಮಾಡೋದು ಲೈವ್ ಸ್ಟ್ರೀಮ್ ಅಲ್ಲೇ. ಓಕೆ, ಬಟ್ ಲೈವ್ ಸ್ಟ್ರೀಮಿಂಗ್ ಬೋರಿಂಗ್ ಆಗೇ ಇರುತ್ತೆ. ಎಸ್, ಬಿಕಾಸ್ 1 hour 2 hour ನಿಮ್ಗೆ ಸ್ಟ್ರೀಮ್ ಬಂದಿದ ತಕ್ಷಣ ಎಂಟ್ರಿ ಸಿಗಲ್ಲ, ರೈಟ್? ಸೊ ಅದರಿಂದ ವಿ ಹ್ಯಾವ್ ಟು ವೇಟ್, ಬಟ್ ದ ವೇಟ್ ವಿಲ್ ಬಿ ವರ್ತ್. ಅದನ್ನ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ನಾವ್ ಏನ್ ಮಾಡೋದು ಅಂತಂದ್ರೆ, ಸೊ ನೆಕ್ಸ್ಟ್ ಗೋಲ್ಡ್ ಅಲ್ಲಿ ನೆಕ್ಸ್ಟ್ ವೀಕ್ ಗೆ ಲೈಕ್ ಫ್ರಮ್ ಮಂಡೇ ಏನ್ ಪ್ಲಾನ್ ಮಾಡಬಹುದು ಅದು ಒಂದು ಫೋರ್ಕಾಸ್ಟ್ ಮಾಡ್ಕೊಂಬ, ಲೈಕ್ ಒಂದು ಅನಾಲಿಸಿಸ್ ಮಾಡ್ಕೊಂಬರೋಣ ಬನ್ನಿ. ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಓಕೆ, ಸೊ ಲೈಕ್ ಲಾಟ್ ಆಫ್ ಕನ್ಸಲ್ಟೇಷನ್ ಮಾರ್ಕೆಟ್ ಈ ಲೆವೆಲ್ಸ್ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತು. ಅಗೇನ್ ಇಟ್ ಈಸ್ ಅಟ್ ದ ಸೇಮ್ ಝೋನ್ ಅಲ್ವಾ? ಸೊ ಒನ್ಸ್ ಮಾರ್ಕೆಟ್ ಇಸ್ ಬ್ರೇಕಿಂಗ್ ದಿಸ್ ಲೆವೆಲ್, ಬ್ರೇಕ್ ಆಗಿ ಕೆಳಗಡೆ ಸಸ್ಟೈನ್ ಆಗಿ ಅಗೇನ್ ರೀಟೆಸ್ಟ್ ಆಯ್ತು ಅಂತಂದ್ರೆ, ಸಿ ಇಲ್ಲಿ ವಿಲ್ ಬಿ ಶಾರ್ಟಿಂಗ್ ವಿತ್ ಎಸ್ ಎಲ್ ಅಬೌವ್ ಇಯರ್. ಓಕೆ, ಫಾರ್ ದಿಸ್ ಆಸ್ ದ ಟಾರ್ಗೆಟ್, ಬಿಕಾಸ್ ಇಷ್ಟೇ ನಿಮ್ ಟಾರ್ಗೆಟ್. ಇಟ್ ಈಸ್ 100 ಪಿಪ್ಸ್, ಆಲ್ಮೋಸ್ಟ್ 100 ಪಿಪ್ಸ್ ಆಫ್ ಟಾರ್ಗೆಟ್ ಸಿಗುತ್ತೆ. ಏನ್ ದಿಸ್ ಇಸ್ ದ ಟಾರ್ಗೆಟ್ ಅಂತಂದ್ರೆ, ಬಿಕಾಸ್ ಇಲ್ಲಿ 1 hour ಬೈಯಿಂಗ್ ಲೆವೆಲ್ ಇದೆ, ಇನ್ನ ಪೆಂಡಿಂಗ್ ಇದೆ. ಆಯ್ತಾ? ಅರ್ಥ ಆಯ್ತಾ? 1 hour ಬೈಯಿಂಗ್ ಲೆವೆಲ್ ಇನ್ನ ಪೆಂಡಿಂಗ್ ಇದೆ, ಇನ್ನ ಟ್ಯಾಪ್ ಆಗಿಲ್ಲ. ಸೊ 1 hour ಬೈಯಿಂಗ್ ಲೆವೆಲ್ ಟ್ಯಾಪ್ ಆಯ್ತು ಅಂತಂದ್ರೆ ವಿ ಕ್ಯಾನ್ ಸಿ ಇಮಿಡಿಯೇಟ್ ಬೈಯಿಂಗ್ ರಿಯಾಕ್ಷನ್. ಸೊ ಕೀಪ್ 100 ಪಿಪ್ಸ್, 100 ಯೂಶಲಿ ವಿಲ್ ಏಮ್ ಫಾರ್ 100 ಪಿಪ್ಸ್ ಅಲ್ವಾ? ನಾವು ಯೂಶಲಿ ಏಮ್ ಮಾಡೋದು 100 ಪಿಪ್ಸ್ಗೆ. ಸೊ ಅದರಿಂದ 100 ಪಿಪ್ಸ್ಗೆ ಏಮ್ ಮಾಡಿ. ಅಂಡ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಎಸ್ ಟ್ರಿಗರ್ ಆಯ್ತು ಅನ್ಕೊಳ್ಳಿ, ವೇಟ್ ಫಾರ್ ದಿಸ್ ಝೋನ್, ದಿಸ್ ಪರ್ಟಿಕ್ಯುಲರ್ ಝೋನ್ ಇದೆಯಲ್ಲ, ವೇಟ್ ಫಾರ್ ಇಯರ್ ಅಂಡ್ ವಿಲ್ ಗೆಟ್ ಅ ಗುಡ್ ಟ್ರೇಟ್ ಇಲ್ಲಿ. ಸಿ ನಾ ಸ್ಟ್ರೀಮ್ ಅಲ್ಲಿ ನಾವು ಏನ್ ಫಾಲೋ ಮಾಡ್ತೀನಿ ಅಂತಂದ್ರೆ, ಸಿ ದಿಸ್ ವಿಲ್ ಬಿ ಅವರ್ ಟೂ ಬೈಯಿಂಗ್ಸ್, ವಾಟ್ ಎವರ್ ಸೆಲ್ಲಿಂಗ್ ಆಗ್ಲಿ ಬೈಯಿಂಗ್ ಆಗ್ಲಿ ಎರಡ್ ಮಾಡ್ಬೇಕಾದ್ರೂ ನಮ್ಗೆ ಎರಡು ಲೆವೆಲ್ ಇರುತ್ತೆ. ಓಕೆ, ಇನ್ ಕೇಸ್ ಈ ಲೆವೆಲ್ ತಗೊಂತಾ ಇದ್ರಿ, ಇಲ್ಲಿ ತಗೊಂಡಿದ್ರೆ ಎಸ್ ಎಲ್ ಟ್ರಿಗರ್ ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಶೂರ್ ಯು ಟೇಕ್ ದಿಸ್ ಅಟ್, ಈ ಲೆವೆಲ್ ಅಲ್ಲಿ ತಗೊಬೇಕು. ಬಿಕಾಸ್ 95% ಈ ಲೆವೆಲ್ ಇಂದ ವಿಲ್ ಗೆಟ್ ಅ ಗುಡ್ ರಿವರ್ಸಲ್. ಓಕೆ, ಎಲ್ಲೋ 5% ಇದು ಕೂಡ ಎಸ್ ಎಲ್ ಟ್ರಿಗರ್ ಆಗ್ಬೋದು, ದಟ್ ವಿಲ್ ಬಿ ಅವರ್ ಬ್ಯಾಡ್ ಡೇ ಅನ್ಕೋಣ. ಬಟ್ ರಿಮೈನಿಂಗ್ ಅದನ್ನ ಬಿಟ್ಟು ಅದನ್ನ ಹೊರತುಪಡಿಸಿ ಆಲ್ಮೋಸ್ಟ್ 95% ಈ ಲೆವೆಲ್ ರೆಸ್ಪೆಕ್ಟ್ ಆಗಿಲ್ಲ ಅಂದ್ರೆ ಈ ಲೆವೆಲ್ ರೆಸ್ಪೆಕ್ಟ್ ಆಗೇ ಆಗುತ್ತೆ. ಕ್ಲಿಯರ್? ಸೊ ಅದರಿಂದ, ಸೊ ದಿಸ್ ಆರ್ ಯುವರ್ ಸೆಲ್ಲಿಂಗ್ ಲೆವೆಲ್ಸ್ ಇನ್ ಗೋಲ್ಡ್ ಇನ್ 15 minutes or 5 minutes. These are 5 minutes and 15 minutes level ಇದೆ. ಸೊ 1 hour ಬಂದ್ರೆ, ಸಿ ಯು ವಿಲ್ ಬಿ ಯು ಆರ್ ಹ್ಯಾವಿಂಗ್ ಮೇಜರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಸೊ ಮೇಜರ್ ಬೈಯಿಂಗ್ ಲೆವೆಲ್ಸ್, ಬಿಕಾಸ್ ಇಲ್ಲಿಂದ ಮಾರ್ಕೆಟ್ ಇಸ್ ಕಂಪ್ಲೀಟ್ಲಿ ಅಪ್ ಟ್ರೆಂಡ್ ಅಂಡ್ ನಿಯರ್ ಟು ಆಲ್ ಟೈಮ್ ಹೈ. ಇಫ್ ಯು ಸಿ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಮಾರ್ಕೆಟ್, ದಿಸ್ ಇಸ್ ಆಲ್ ಟೈಮ್ ಹೈ, ಬಟ್ ಇಲ್ಲಿ ಗ್ಯಾಪ್ ಬಿಟ್ಟಿದೆ ಬಿಕಾಸ್ ಆಲ್ ಟೈಮ್ ಹೈ ಟ್ಯಾಪ್ ಮಾಡಿಲ್ಲ. ಸೊ ವಾಟ್ ಐ ಆಮ್ ಥಿಂಕಿಂಗ್ ಇಸ್ ಇಟ್ ವಿಲ್ ಕಮ್ ಟು ಗ್ರಾಪ್ ದ ಲಿಕ್ವಿಡಿಟಿ, ದಿಸ್ ಲಿಕ್ವಿಡಿಟಿ ಆರ್ ದಿಸ್ ಲಿಕ್ವಿಡಿಟಿ, ಯಾವ್ದೋ ಒಂದು ಲಿಕ್ವಿಡಿಟಿ ಗ್ರಾಪ್ ಮಾಡಿ ಇಟ್ ವಿಲ್ ಪುಲ್ ಬ್ಯಾಕ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಆಲ್ ಟೈಮ್ ತಿರ್ಗಾ ಈ ಬ್ರೇಕ್ ಆಗ್ಬೋದು, ಬಿಕಾಸ್ ಆಲ್ ಟೈಮ್ ಟಚ್ ಮಾಡಂಗಿದ್ರೆ ಇವಾಗ ಲೈಕ್ ಎಷ್ಟೇ ಟಚ್ ಮಾಡ್ಬೋದಿತ್ತು, ಬಟ್ ಟಚ್ ಮಾಡಿಲ್ಲ. ಬಿಕಾಸ್ ಮಾರ್ಕೆಟ್ ಇಸ್ ವೇಟಿಂಗ್ ಫಾರ್ ಲಿಕ್ವಿಡಿಟಿ ಗ್ರಾಪ್ ಮಾಡಕ್ಕೆ, ಲಿಕ್ವಿಡಿಟಿ ಸ್ವೀಪ್ ಮಾಡಕ್ಕೆ. ಇಟ್ ಈಸ್ ಅಗೇನ್ ಕಮಿಂಗ್ ಡೌನ್. ನೋಡೋಣ, ಈಸ್ ಲೆವೆಲ್ 1 or ಲೆವೆಲ್ 2 ಈ ಎರಡ್ ಝೋನ್ ಅಲ್ಲಿ ಎಲ್ಲಿ ಸಪೋರ್ಟ್ ತಗೊಂಡು ವಿಲ್ ಎಂಟರ್. 1 ಅಂತೂ 100% ಎಂಟರ್ ಆಗೋಣ, ಅದು ಎಸ್ ಎಲ್ ಟ್ರಿಗರ್ ಆದ್ರೆ ವಿಲ್ ಎಂಟರ್ ಅಟ್ 2. ಓಕೆ, ವಿಲ್ ಗೆಟ್ ಅ ಗುಡ್ ಟ್ರೇಡ್ ಬೋತ್ ಸೈಡ್. ಸೆಲ್ಲಿಂಗ್ ಕೂಡ ಆಪರ್ಚುನಿಟಿ ಇದೆ, ಬೈ ಕೂಡ ಆಪರ್ಚುನಿಟಿ ಇದೆ. ಸೊ ಮಂಡೇ ಇಸ್ ಅ ಗುಡ್ ಡೇ ಆರ್ ಕ್ರೂಷಿಯಲ್ ಡೇ ಅನ್ಕೊಳ್ಳಿ. Either side you have to play, and whatever the levels, whatever the things I will play, I will do only at London session and New York sessions. Other than that, in your sessions I trade ಮಾಡಲ್ಲ. Done. So if you shift over 1 hour and if you see the buying levels, so this will be your buying levels. These two. ಒಂದು ಮಾರ್ಕೆಟ್ ಇಲ್ಲಿ ಲೆವೆಲ್ ಟ್ಯಾಪ್ ಆಗ್ಬೇಕು, ಇಲ್ಲಿ ಸೆಲ್ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲಿ ಗಂಟೆ ಟಾರ್ಗೆಟ್ ಇಟ್ಕೊಳ್ಳಿ, ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಯ್ತು, ಅವ್ನ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ಎಂಟರ್, ವೇಟ್ ಫಾರ್ ಆಲ್ ಟೈಮ್. ಇಲ್ಲ ಇದು ಎಂಟರ್ ಆಗಿ ಇಲ್ಲ 1:1 ಟ್ರೇಡ್ ರಿಸ್ಕ್ ಫ್ರೀ ಮಾಡ್ಬಿಟ್ಟು ಅದಾದ್ಮೇಲೆ ಕೆಳಗಡೆ ಬಂತು, ಇಲ್ಲ ಹೆಸರು ಟ್ರಿಗರ್ ಕೆಳಗಡೆ ಬಂತು ಅಂದ್ರೆ ವೇಟ್ ಫಾರ್, ಇಲ್ಲೆಲ್ಲೂ ಎಂಟರ್ ಹಾಕ್ ಹೋಗ್ಬೇಡಿ. ವೇಟ್ ಫಾರ್ ದಿಸ್ ಫ್ರಿಕಿನ್ ಲೆವೆಲ್, ಈ ಲೆವೆಲ್ ವೇಟ್ ಮಾಡಿ. ಓಕೆ, ಒನ್ಸ್ ಈ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ಎಂಟರ್, ವಿಲ್ ಗೆಟ್ ಅ ಗುಡ್ ಝೋನ್, ಆ ಗುಡ್ ರಿಸ್ಕ್ ಟು ರಿವಾರ್ಡ್ ಟ್ರೇಡ್. ನೋಡೋಣ ಏನೇನಾಗುತ್ತೆ, ಲೈವ್ ಸ್ಟ್ರೀಮ್ ಅಲ್ಲಿ ಆಗುತ್ತಲ್ವಾ? ಸೊ ಲೈವ್ ಸ್ಟ್ರೀಮ್ ಅಲ್ಲಿ ವಿಲ್ ಕೀಪ್ ಅಪ್ಡೇಟೆಡ್. ಸೊ ಅದಕ್ಕೆ ನೀವು ಲೈವ್ ಸ್ಟ್ರೀಮ್ ಜಾಯ್ನ್ ಆಗ್ಬೇಕಾಗುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ ನೋಟಿಫಿಕೇಶನ್ ಬರುತ್ತೆ ನಾನು ಲೈವ್ ಬಂದಿದ ತಕ್ಷಣ. And so US oil ಅಲ್ಲಿ there are only two scenario, that is
ಸೆಲ್ಲಿಂಗ್, ಎರಡು ಸೆಲ್ಲಿಂಗ್ ಬಿಕಾಸ್ ಸ್ಟಿಲ್ ವಿ ಆರ್ ಸೆಲ್ಲಿಂಗ್ ಅಂತ ಎಂತ ಕೇಳ್ತಾ ಇದೀನಿ ಅಂತಂದ್ರೆ ಸಿ. ಓಕೆ, ಸೊ ದಿಸ್ ಈಸ್ ದ ಲೆವೆಲ್. ನೀವು ಅಗೇನ್ ಏನ್ ಸೆಲ್ ಮಾಡ್ಬೇಕು ಅಂತಂದ್ರೆ ಬಿಲೋ ದಿಸ್, ಈ ಲೆವೆಲ್ ಬ್ರೇಕ್ ಆದ್ಮೇಲೆ ಯು ಕ್ಯಾನ್ ಗೋ ಫಾರ್ ಅ ಸೆಲ್. ಇಲ್ಲ ಅಂತಂದ್ರೆ ಸಿ, ಇಲ್ಲ ಅಂತಂದ್ರೆ ದಿಸ್ ವಿಲ್ ಬಿ ಅ ಸೆಲ್ಲಿಂಗ್ ಅಗೇನ್. ಸೊ ಅಬೋವ್ ದಿಸ್ ವಿ ಕ್ಯಾನ್ ಸಿ ಅ ಬೈಯಿಂಗ್. ಇದ್ರ ಮೇಲ್ಗಡೆ ನಾವು ಬೈಯಿಂಗ್ ಪ್ಲಾನ್ ಮಾಡ್ಬೋದು, ಬಿಕಾಸ್ ಆ ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡ್ಬೋದು ಅದ್ರ ಮೇಲ್ಗಡೆ. ಅಲ್ಲಿವರೆಗೂ ವಿ ಆರ್ ಇನ್ ಟು ಸೆಲ್ಸ್, ಬಯಾಸ್ ಇಸ್ ಸೆಲ್ಸ್, ಮಾರ್ಕೆಟ್ ಸ್ಟ್ರಕ್ಚರ್ ಕೂಡ ಬೇರಿಶ್ ಆಗಿದೆ. ಸೊ ಅದರಿಂದ ಇನ್ ಕೇಸ್ ಇದು ಬ್ರೇಕ್ ಆಗದಿದ್ರೆ ಇಫ್ ಇಟ್ ಇಸ್ ಗೋಯಿಂಗ್ ಅಪ್, ಈ ಲೆವೆಲ್ಸ್ ನ ಗ್ಯಾಪ್ ನ ಇಟ್ಕೊಳ್ಳಿ, 20 pips to 25 pips ಆಫ್ ಎಸ್ ಆರ್ ಇಟ್ಕೊಳ್ಳಿ. ಯು ಕ್ಯಾನ್ ಗ್ರಾಬ್ ಫಾರ್ ಈ ಝೋನ್ ಗಂಟೆ ಗ್ರಾಬ್ ಮಾಡ್ಬೋದು. ಡನ್. ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಮೇಲೆ ಹೋಗ್ದಿರಾ ಇಲ್ಲೇ ತಿರ್ಗಾ ಹಾಗೆ ಲೋ ಬ್ರೇಕ್ ಆಯ್ತು ಅಂದ್ರೆ ಕೆಳಗಡೆ ಸಸ್ಟೈನ್ ಆಗಿ ಆಟ್ ದಿಸ್ ರೆಸಿಸ್ಟೆನ್ಸ್ ಯು ಕ್ಯಾನ್ ಶಾರ್ಟ್. ಅರ್ಥ ಆಯ್ತಾ? ಸೊ ಓನ್ಲಿ ಟೂ ಸಿನಾರಿಯೋ, ಬರೀ ಎರಡೇ ಸಿನಾರಿಯೋ ಇದೆ ಯು ಎಸ್ ಆಯಿಲ್ ಅಲ್ಲಿ. ಅಂಡ್ ಅದು ಬಿಟ್ರೆ ಬಿ ಟಿ ಸಿ ಅಲ್ಲಿ, ಸಿ ಬಿ ಟಿ ಸಿ ಐ ಆಮ್ ನಾಟ್ ಪ್ಲಾನಿಂಗ್ ಎನಿಥಿಂಗ್ ಅಬೌಟ್ ದಿಸ್ ಟಿಲ್ ವಿ ಆರ್ ಬ್ರೇಕಿಂಗ್ ದಿಸ್. ಇದರ್ ಮಾರ್ಕೆಟ್ ಶುಡ್ ಬ್ರೇಕ್ ದಿಸ್ ಹೈ ಆರ್ ಬ್ರೇಕ್ ದಿಸ್ ಲೋ. ಎರಡರಲ್ಲಿ ಏನೋ ಒಂದು ಮಾಡೋದ್ರಲ್ಲಿ ಬಿಟ್ಕಾಯಿನ್ ಅಲ್ಲಿ. ಇಲ್ಲ ಅಂತಂದ್ರೆ ದಿಸ್ ಪಿಕ್ಕಿನ್ ಝೋನ್ ಅಲ್ಲಿ, ಈ ಕನ್ಸಾಲ್ಟೇಷನ್ ಅಲ್ಲಿ ಐ ವೋಂಟ್ ಎಂಟರ್ ಅಂಡ್ ಐ ವೋಂಟ್ ಪ್ಲಾನ್ ಏನು ಪ್ಲಾನ್ ಮಾಡಲ್ಲ ಈ ಝೋನ್ ನಾನು. ಅಂಡ್ ಎಕ್ಸ್ ಆರ್ ಪಿ ಆಬ್ವಿಯಸ್ಲಿ ಬಿಡಿ ಇದಕ್ಕೆ. ಅಂಡ್ ಜಿ ಬಿ ಪಿ ಎಸ್ ಡಿ ಕೂಡ ಅಷ್ಟೇ. ಸಿ ಜಿ ಬಿ ಪಿ ಎಸ್ ಡಿ ಅಲ್ಲಿ ಆಲ್ರೆಡಿ ಬುಲಿಶ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ಬಿಟ್ಟಿದೆ 1 hour ಅಲ್ಲಿ. ಸೊ ದಿಸ್ ಈಸ್ ಯುವರ್ ಲೆವೆಲ್. ಆಲ್ರೆಡಿ ಒಂದ್ಸತಿ ಪ್ಲೇ ಟ್ಯಾಪ್ ಆಗ್ಬಿಟ್ಟಿದೆ. ಓಕೆ, ಟ್ಯಾಪ್ ಆಗಿನೇ ಮೇಲೆ ಹೋಗಿರೋದು, ಆಲ್ರೆಡಿ ವಿ ಆರ್ ಎಂಟರ್ಡ್. ಬಟ್ ಏನು ಅಂತಂದ್ರೆ 4 hour ಅಲ್ಲಿ ಟ್ಯಾಪ್ ಆಗಿಲ್ಲ. ವಾನ್ ಸಿ ದಟ್ 4 hour ಅಲ್ಲಿ ದ ಲೆವೆಲ್ ಹಸ್ ಬಿನ್ ನಾಟ್ ಟ್ಯಾಪ್ಡ್. ಆ ರೆಡ್ ಕ್ಯಾಂಡಲ್ ಟ್ಯಾಪ್ ಆಗ್ಬೇಕು, ಟ್ಯಾಪ್ ಆಗಿಲ್ಲ. ಸೊ ಅಗೇನ್ ಯು ಕ್ಯಾನ್ ಟೇಕ್ ಅ ಸ್ಮಾಲ್ ರಿಸ್ಕ್ ಫಾರ್ ಅ ಬೈಯಿಂಗ್ ಟಿಲ್ ದಿಸ್ ವಿಲ್ ಬಿ ಯುವರ್ ಟಾರ್ಗೆಟ್ ಅಂಡ್ ದಿಸ್ ಈಸ್ ಅಗೇನ್ ಯುವರ್ ಸೆಲ್ಲಿಂಗ್ ಲೆವೆಲ್. ಅರ್ಥ ಆಯ್ತಾ? ದಿಸ್ ವಿಲ್ ಬಿ ಯುವರ್ ಸೆಲ್ಲಿಂಗ್ ಲೆವೆಲ್ ಟಿಲ್ ಇಯರ್. ನೋಡೋಣ, ಇನ್ ಕೇಸ್ ಇದನ್ನ ಕೆಳಗಡೆ ಇಲ್ಲಿಂದ ಬಂದ್ರೆ ದಿಸ್ ವಿಲ್ ಬಿ ಯುವರ್ ಟಾರ್ಗೆಟ್. ಇಲ್ಲ ಇದು ಕೆಳಗಡೆ ಇವಾಗ ಬಂದಿಲ್ಲ, ಇವಾಗ ಟಚ್ ಆಯ್ತು ಅಂದ್ರೆ ಅಗೇನ್ ದಿಸ್ ವಿಲ್ ಬಿ ಯುವರ್ ಟಾರ್ಗೆಟ್. ಡಿಪೆಂಡ್ಸ್, ನೋಡೋಣ ಹೆಂಗಾಗುತ್ತೆ ಹಂಗೆ. ಸೊ ಕರೆಂಟ್ಲಿ ದಿಸ್ ಇಸ್ ಯುವರ್ ಬೈಯಿಂಗ್ ಲೆವೆಲ್ ಅಂಡ್ ದಿಸ್ ಇಸ್ ಯುವರ್ ಸೆಲ್ಲಿಂಗ್ ಲೆವೆಲ್ ಇನ್ ಜಿ ಬಿ ಪಿ ಎಸ್ ಡಿ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಆಗುತ್ತೆ ನೆಕ್ಸ್ಟ್ ವೀಕ್. ಅಂಡ್ ಲಾಸ್ಟ್ ವೀಕ್ ನಾನು ಏನೇನು ಅನಾಲಿಸಿಸ್ ಮಾಡಿದ್ದೆ, ಯಾರು ನೋಡಿದಿರೋ ಅವ್ರಿಗೆ ಗೊತ್ತಿರುತ್ತೆ ದ ಪವರ್ ಆಫ್ ಅವರ್ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದೆ ಮಾರ್ಕೆಟ್ ಅಲ್ಲಿ ಅಂತ. ಅಂಡ್ ಜಿ ಬಿ ಪಿ ಎಸ್ ಲೆವೆಲ್ ಕೂಡ ಟ್ಯಾಪ್ ಆಗಿಲ್ಲ. ಸಿಂಪಲ್, ವೇಟ್ ಫಾರ್ ದಿಸ್ ಲೆವೆಲ್ ಟು ಟ್ಯಾಪ್, ಎಂಟರ್ ಅಟ್ ದಿಸ್ ಪ್ರೈಸ್. ಓಕೆ, ಫಾರ್ ಟಾರ್ಗೆಟ್ ಟಿಲ್ ಇಯರ್. ಎಸ್ ಎಲ್ ಕೆಳಗಡೆ ಇಟ್ಕೊಳ್ಳಿ. ಇಲ್ಲ ಈ ಲೆವೆಲ್ ಎಸ್ ಎಲ್ ಬ್ರೀಚ್ ಆಯ್ತಾ, ವೇಟ್ ಫಾರ್ ದಿಸ್ ಲೆವೆಲ್ ಟು ಟ್ಯಾಪ್. ಎಸ್ ಎಲ್ ಇದ್ರ ಕಡೆ ಲಿಕ್ವಿಡಿಟಿ ಕೆಳಗಡೆ ಇರಬೇಕು, ಲಿಕ್ವಿಡಿಟಿ ಗ್ರಾಪ್ ಮಾಡಕ್ ಬಂದೇ ಬರುತ್ತೆ ಮಾರ್ಕೆಟ್. ಓಕೆ, 95% ಮಾರ್ಕೆಟ್ ಲಿಕ್ವಿಡಿಟಿ ಸ್ವೀಪ್ ಮಾಡಕ್ ಬಂದೇ ಬರುತ್ತೆ. ಸೊ ಅದರಿಂದ ಎಸ್ ಎಲ್ ಇದ್ರ ಕೆಳಗಡೆ ಇರಲಿ ಅಂಡ್ ಯು ವಿಲ್ ಹ್ಯಾವ್ ಅ ಗುಡ್ ರೇಂಜ್. ಕ್ಲಿಯರ್? ಡನ್. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೇಮ್ ಎಲ್ಲಾದ್ರಲ್ಲೂ ಬೈಯಿಂಗ್ ಆಪರ್ಚುನಿಟಿ, ಎವ್ರಿಥಿಂಗ್ ಇಸ್ ಸಜೆಸ್ಟಿಂಗ್ ಬುಲಿಶ್ ಓನ್ಲಿ. ಸೊ ಕರೆಂಟ್ಲಿ ಬೇರಿಶ್ ಯಾವ್ದು ಇಲ್ಲ. ಗೋಲ್ಡ್ ಮಾತ್ರ, ಗೋಲ್ಡ್ ಅಂಡ್ ಆಯಿಲ್ ಇಸ್ ಬೇರಿಶ್ ಲಿಟಲ್ ಬಿಟ್. ಗೋಲ್ಡ್ ಅಷ್ಟೇ 15 minutes ಅಲ್ಲಿ ಬ್ರೇಕ್ ಆದ್ರೆ ಮಾತ್ರ ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡ್ಬೋದು, ಅದು 15 minutes ಅಲ್ಲಿ. ಬಟ್ ಆಯಿಲ್ ಇಸ್ ಬೇರಿಶ್. ಓಕೆ, ಸೊ ಸಿಂಪಲ್ ಇನ್ ಜಿ ಬಿ ಪಿ ಜೆ ಪಿ ಅಷ್ಟೇ. ದಿಸ್ ಇಸ್ ಒನ್ ಬೈಯಿಂಗ್ ಲೆವೆಲ್ ಅಂಡ್ ದಿಸ್ ಇಸ್ ಅದರ್ ಬೈಯಿಂಗ್ ಲೆವೆಲ್. ಮಿನಿಮಮ್ 100 pips ಆಫ್ ಟಾರ್ಗೆಟ್. ಓಕೆ, ಅಟ್ ಲೀಸ್ಟ್ 50 to 100 pips ಈ ಮಧ್ಯದಲ್ಲಿ ಯು ಕ್ಯಾನ್ ಕೀಪ್ ದ ಟಾರ್ಗೆಟ್ ಅಂಡ್ ಎಂಟರ್. ಅಂಡ್ ಅವೆಲ್ಲ ಟಾರ್ಗೆಟ್ ಎಲ್ಲ ನಾನು ಲೈವ್ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಮಾಡ್ತೀರಲ್ವಾ, ಯೂಟ್ಯೂಬ್ ಲೈವ್ ಬರ್ತೀನಲ್ವಾ, ಸೊ ಯು ಕ್ಯಾನ್ ಸಿ ದರ್. ಸೊ ಕರೆಂಟ್ಲಿ ದಿಸ್ ಆರ್ ದ ಬೈಯಿಂಗ್ ಲೆವೆಲ್ಸ್. ಈ ಕೀ ಲೆವೆಲ್ಸ್ ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಂಡ್ ಸಿ ಹೆಂಗ್ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ಆ ಝೋನ್ ಸ್ಟ್ಯಾಪ್ ಆದಾಗ, ಹೆಂಗ್ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಯು ಕ್ಯಾನ್ ಅಬ್ಸರ್ವ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಅದರ್ ಥಿಂಗ್ ಇಸ್ ಯುವರ್ ಜೆ ಪಿ ವೈ. ಯುವರ್ ಜೆ ಪಿ ಕೂಡ ಸೇಮ್. ದಿಸ್ ಇಸ್ ದ ಬೈಯಿಂಗ್ ಲೆವೆಲ್, ಒನ್ ಫಸ್ಟ್ ಲೆವೆಲ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಲೆವೆಲ್. ಸೊ ಇವೆರಡನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ. ಸೊ ಇದು ದಿಸ್ ಇಸ್ ಆಲ್ ಅಬೌಟ್ ನೆಕ್ಸ್ಟ್ ವೀಕ್ ಫೋರ್ಕಾಸ್ಟ್, ಹೆಂಗ್ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ, ವಿಚ್ ಯಾವ್ದಾವ್ದು ಕೀ ಲೆವೆಲ್ ನ ನೀವು ನೋಡ್ಬೇಕಾಗುತ್ತೆ, ಯಾಕೆ ಯಾವ ರೆಸಿಸ್ಟೆನ್ಸ್, ಯಾವ್ದು ಸಪೋರ್ಟ್, ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಅನ್ನೋ ಒಂದು ಅನಾಲಿಸಿಸ್ ಕಂಪ್ಲೀಟ್ ಆಗಿ ಗೋಲ್ಡ್ ಇಂದ ಹಿಡಿದು, ಕಮಾಡಿಟಿ ಇಂದ ಹಿಡಿದು, ಕ್ರಿಪ್ಟೋ ಕರೆನ್ಸಿ ಇಂದ ಹಿಡಿದು, ಕರೆನ್ಸಿ ಇಂದ ಹಿಡಿದು ಎಲ್ಲ ತೋರಿಸಿದೀನಿ. ರೈಟ್, ನಾನು ಏನೇನು ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಮಂಡೇ ಇಂದ ಅಬ್ಸರ್ವ್ ಮಾಡಿ ಹೆಂಗ್ ರಿಯಾಕ್ಟ್ ಆಗುತ್ತೆ. ಲೈವ್ ಸ್ಟ್ರೀಮ್ ಕೂಡ ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ಡನ್. ಸೊ ಇವತ್ತಿಗೆ ಸಾಕು ಅನ್ಕೊಂತೀನಿ. ವಿಲ್ ಎಂಡ್ ದ ವಿಡಿಯೋ here and see you on Monday London sessions. Thank you.